ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ರಾಜಾರಾಮ್ ಮಹಾರಾಜರವರ ಅಭಂಗವನ್ನು ನೋಡೋಣ. ಯಾತ್ರಲ್ಲಿ ಅವರ ಅಭಂಗದ ಮುಖಾಂತರ ಏನು ಪ್ರಸ್ತಾಪಿತ ಮಾಡ್ತಿದ್ದಾರಪ್ಪ, ನಿಜವಾದ ಭಕ್ತ ಯಾರಿರ್ತಾನೋ ಅವನಿಗೆ ಮುಕ್ತಿ ಆಸೆ ಕೂಡ ಇರೋದಿಲ್ಲ. ಮುಕ್ತಿನೂ ಬೇಡ ನಮಗೆ ಅಂತ ಹೇಳ್ತಾರೆ. ಮುಕ್ತಿ ಯಾರಿಗೆ ಬೇಕು? ಮನಸ್ಸೇ ಅವನಲ್ಲಿ ವಿನಿಲ ಆದಮೇಲೆ ಮುಕ್ತಿ ಯಾರಿಗೆ ಬೇಕು ಮತ್ತೆ? ಆ ಮುಕ್ತಿ ಆಸೆ ಕೂಡ ಅವರಿಗಿರೋದಿಲ್ಲ. ತುಕಾರಾಮ್ ಮಹಾರಾಜರು ಹೇಳ್ತಾರೆ, ನಕೋ ಮುಕ್ತಿ ಧನ ಸಂಪದ ಆಮ್ಹಾಸಿ ಅಂತ. ನಿನ್ನ ಮುಕ್ತಿನೂ ಬೇಡ ಕಣಪ್ಪ, ನೀನು ನಾಮ ಒಂದಿದ್ರೆ ಸಾಕು, ನೀನೇನು ಕೊಡಬೇಕಾಗಿಲ್ಲ ನಮಗೆ. ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ನೀನೂ ಬೇಡ, ನಿನ್ನ ಹಂಗೂ ಬೇಡ, ನಾನು ನಿನ್ನನ್ನು ರಕ್ಷಣೆ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಆ ಬ್ರಿದಾವಳಿನೂ ಬೇಡ, ನಿನ್ನ ನಾಮದ ಜೊತೆಗೆ ನಾನು ಈ ಭವಸಾಗರವನ್ನು ದಾಟಿ ಹೋಗುತ್ತೇನೆ ಅಂತ ಎಲ್ಲರ ಸಂತರು ತಮ್ಮ ತಮ್ಮ ಅನುಭವನ ವ್ಯಕ್ತಪಡಿಸಿದ್ದಾರೆ. ಎಲ್ಲಿವರೆಗೂ ನಮಗೆ ಅನುಭವ ಆಗೋದಿಲ್ವೋ ಅಲ್ಲಿವರೆಗೂ ಶಬ್ದದ ಜ್ಞಾನ ಅಥವಾ ಈ ಹಂಡ್ರೆಡ್ಸ್ ಆಫ್ ಕೋಟ್ಸ್ ಹಾಕೋದು, ಅದರ ಬಗ್ಗೆ ಕಾಂಟಂಪ್ಲೇಷನ್ ಮಾಡೋದು, ವಿಶ್ಲೇಷಣೆ ಮಾಡೋದು, ಇದನ್ನೆಲ್ಲವನ್ನೂ ನಾವು ಮಾಡಲಿಕ್ಕೆ ಬಿಟ್ಟುಬಿಡಬೇಕು. ಆ ಅನುಭವ ನಮಗೆ ಆಗಿದೆಯಾ? ಆಗಿಲ್ಲ. ಮುಕ್ತಿ ಏನು ಗೊತ್ತಿಲ್ಲ, ಮೋಕ್ಷ ಏನು ಗೊತ್ತಿಲ್ಲ. ಆ ಚರಣಗಳಲ್ಲಿ, ಅವನ ಚರಣಗಳಲ್ಲಿ ನಿಜವಾಗಿಯೂ ನನ್ನ ಭಾವ ರುಜುವಾಗಿದೆಯಾ? ಫಸ್ಟು ಅದರದ ಬಗ್ಗೆ ನಾವು ಗಮನ ಹರಿಸ್ಬೇಕು. ಆಮೇಲೆ ದೊಡ್ಡ ಮಾತೆಲ್ಲ ನಾವು ಆಡಬೇಕು. ನನ್ನ ಮನಸ್ಸು ಆ ಮೌನದ ಕಡೆ ಹೋಗ್ತಾ ಇದೆಯಾ? ನನ್ನ ಇಂದ್ರಿಯಗಳು ಸ್ತಬ್ಧ ಆಗಿದೆಯಾ? ಬಾಹ್ಯ ದೃಶ್ಯ ಜಗತ್ ಕಡೆ ಆಕರ್ಷಿತ ಆಗ್ತಿದೆಯಾ? ನನ್ನ ಆಸಕ್ತಿಗಳು ಕಡಿಮೆ ಆಗಿದೆಯಾ? ಇವೆಲ್ಲವೂ ನಾನು ಮಾಡಿದಾಗ ಸಾಧನ ಚತುಷ್ಟಯ ಅಂತ ನಿಜಾತ್ಮ ಬೋಧದಲ್ಲಿ ರಾಜಾರಾಮ್ ಮಹಾರಾಜರು ಹೇಳಿದ್ರು. ಏನಪ್ಪ? ವಿವೇಕ, ವೈರಾಗ್ಯ, ಮುಮುಕ್ಷತ್ವ, ಶಮದಮಾದಿ ಷಟ್ ಸಂಪತ್ತಿಗಳು. ವಿವೇಕ ಜಾಗೃತ ಆಗಿದೆಯಾ? ವೈರಾಗ್ಯ ಹೊಂದಿದೀವ? ವೈರಾಗ್ಯ ಅಂದರೆ ಏನು? ರಾಗದ್ವೇಷ ರಹಿತ ಇರುವ ಸ್ಥಿತಿ ಅದು. ವೈರಾಗ್ಯ ಅಂದರೆ ಯಾವ ವಸ್ತು ಅಲ್ಲ, ಅಥವಾ ಯಾವ ಹೊರಗಡೆ ಕಾಣಿಸೋದೂ ಇಲ್ಲ. ಅದು ನಮ್ಮ ಮನಸ್ಸಿನ ಸ್ಥಿತಿ. ರಾಗದ್ವೇಷ ರಹಿತ, ರಾಗನೂ ಇಲ್ಲ, ಯಾವ ವಸ್ತು ವಿಷಯದ ಬಗ್ಗೆ ವ್ಯಕ್ತಿ ಬಗ್ಗೆ ಪ್ರೀತಿನೂ ಇಲ್ಲ, ಯಾರ ಬಗ್ಗೆ ದ್ವೇಷನೂ ಇಲ್ಲ. ಆ ಸ್ಥಿತಿಗೆ ವೈರಾಗ್ಯ ಅಂತಾನೆ. ಮುಮುಕ್ಷತ್ವ, ಭಗವಂತ ಅಪ್ಪ ಚಿದಂಬರ ನಿನ್ನ ಹೊರತಾಗಿ ನನಗೇನೂ ಬೇಕಾಗಿಲ್ಲ ಕಣೋ, ಆ ಸ್ಥಿತಿ ನಾವು ಹೊಂದಿದ್ದೀವ? ಇಲ್ಲ ಕೇವಲ ಶಬ್ದದ ಜ್ಞಾನ ಪಾಂಡಿತ್ಯ ತೆಗೆದಿದ್ದೆ, ಮಾತಾಡಿದ್ದೆ. ಯಾಕೆ ನನ್ನ ಮನಸ್ಸು ಅವನ ಚರಣದಲ್ಲಿ ರುಜುವಾಗ್ತಿಲ್ಲ? ಯಾಕೆ ದೃಢ ಆಗ್ತಿಲ್ಲ? ಯಾಕೆ ಮಾತಾಡಬೇಕು ಅನ್ನಿಸ್ತಾ ಇದೆ? ಅವನು ಹೊರತಾಗಿ ನನ್ನ ಬಾಯಿಂದ ವಾಚ ಕೊಟ್ಟಿರೋದೇ ಅವನ ಬಗ್ಗೆ ಮಾತಾಡೋಕ್ಕೆ. ಅದು ಬಿಟ್ಟು ಇಡೀ ಜಗತ್ತಿನ ಮಾತಾಡ್ತೀವಿ ನಾವು, ಆದರೆ ಅವನ ಬಗ್ಗೆ ಮಾತಾಡಲಿಕ್ಕೆ ಬಾಯಿಂದ ಒಂದು ಶಬ್ದ ಆಚೆ ಬರೋದಿಲ್ಲ. 10 ಜನದಲ್ಲಿ ಕೂತು ನಾನು ಅಪ್ಪ ಚಿದಂಬರ ನಿನ್ನ ಬಗ್ಗೆ ಮಾತಾಡ್ತೀನಿ ಅಂದರೆ ನನ್ನ ಬಾಯಿಂದ ಒಂದು ಶಬ್ದ ಆಚೆ ಬರೋದಿಲ್ಲ. ಯಾಕೆ? ಮನಸ್ಸು ಇಂದ್ರಿಯ ಎಲ್ಲ ಸಂಪೂರ್ಣವಾಗಿ ವಿಷಯಾಸಕ್ತ ಆಗಿದೆ. ವಿಷಯದ ಬಗ್ಗೆ ಒಬ್ಬರ ಜೊತೆಗೆ ಮಾತಾಡಿ ಅಂದರೆ 1 ಗಂಟೆಗಳ ಕಾಲ ನಾವು ಗಾಸಿಪ್ ಮಾಡಿದ್ದೆ. ಅದೇ ಚಿದಂಬರನ ಬಗ್ಗೆ ಒಂದು ಹೇಳಪ್ಪ ಅಭಂಗದ ಅರ್ಥ, ಒಬ್ಬರೂ ಆಚೆ ಬರೋದಿಲ್ಲ ಹೇಳಲಿಕ್ಕೆ. ಯಾಕೆ ಬರೋದಿಲ್ಲ? ಯಾಕೆಂದರೆ ಅವನ ಮೇಲೆ ನಮಗೆ ಪ್ರೀತಿ ಇಲ್ಲ, ಭಕ್ತಿ ರುಜುವಾಗಿಲ್ಲ. ಭಕ್ತಿ ರುಜುವಾಯಿತು ಅಂದರೆ ಹೆಂಗೆ ಹೇಳ್ತಿರ್ತಾನಪ್ಪ ಅವನು? ಅಪ್ಪ ನಿನ್ನ ಹೊರತಾಗಿ ಜಗತ್ತಿನಲ್ಲಿ ಯಾವ ವಸ್ತುನೇ ನನಗೆ ಕಾಣಿಸ್ತಾ ಇಲ್ಲ, ನಿನ್ನ ಮಾತು ಹೊರತಾಗಿ ನನಗೆ ಇನ್ನೇನೂ ಬೇಕಾಗಿಲ್ಲ, ನಿನ್ನ ಹೊರತಾಗಿ ನನ್ನ ಕಣ್ಣು ಏನೂ ನೋಡಬೇಕಾದ ಅವಶ್ಯಕತೆ ಇಲ್ಲ, ನಿನ್ನ ಹೊರತಾಗಿ ನನ್ನ ಪಾದಗಳು ನಿನ್ನನ್ನು ಬಿಟ್ಟು ಇನ್ನೇನು ಪ್ರದಕ್ಷಿಣೆ ಹಾಕೋಕ್ಕೆ ಇಷ್ಟ ಇಲ್ಲ, ನಿನ್ನನ್ನು ಹೊರತಾಗಿ ನನಗೆ ಕೂತಾಗ ನಿಂತಾಗ ಹೋಗುವಾಗ ಬರುವಾಗ ನಿನ್ನ ಬಿಟ್ಟು ನನಗೆ ಯಾರೂ ಇಲ್ಲ ಕಣೋ ಅನ್ನೋ ಸ್ಥಿತಿಗೆ ನಾವು ಮುಟ್ಟಿದ್ದೀವ ಅನ್ನೋದು ವಿಚಾರ ಮಾಡಬೇಕು. ಅಂಥ ನಿಜವಾದ ಭಕ್ತನಿಗೆ ಮುಕ್ತಿ ಕೂಡ ಬೇಡ ಅಂತ ಈ ಅಭಂಗದ ಮುಖಾಂತರ ಮಹಾರಾಜರು ನಮಗೆ ಬೋಧನೆ ಮಾಡ್ತಾರೆ. ಏನು ಹೇಳ್ತಾರಪ್ಪ? ಚಿದಂಬರ ಚರಣಿ ಜಾಚಾ ಭಾವ ತ್ಯಾಸಿ ದೇವ ವಂದಿತಾತ ಇತರ ಕಾಯ್ತೆ ಕಿಂಕರ ಸಿದ್ಧಿ जोडिताती कर शुद्ध गडे ज्याची भक्ती त्याचे पायी लोळे मुक्ती चिदंबर ध्यानी मनी काळवाहे घरी पाणी ऐसे जयांची असे निज दास त्यांचा चरणरज. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ಸ್ವತಃ ಅವರು ದಾಸಾನುದಾಸ ಅಂತಾರೆ. ನಾನು ಕೃತಾರ್ಥನಾಗಿದ್ದೀನಿ. ದಾಸಾನುದಾಸ ಅಂದರೆ ಏನು? ನಾನು ಎಲ್ಲರಿಗಿಂತ ಕೀಳ್ಮಟ್ಟದಲ್ಲಿ ಅವರನ್ನು ಇಟ್ಕೋತಾರೆ ಅವರು. ದಾಸಾನುದಾಸ, ದಾಸ್ಯತ್ವವನ್ನು ಸ್ವೀಕಾರ ಮಾಡಿದ್ದಾರೆ ಸ್ವಾಮಿದು. ನಾವು ಅದನ್ನು ಸ್ವೀಕಾರ ಮಾಡಿದ್ದೀವ?
ಅದನ್ನು ಮೊದಲು ನಾವು ನೋಡಬೇಕು. ನಾವು ಭಗವಂತನ ದಾಸ್ಯತ್ವವನ್ನು ಸ್ವೀಕಾರ ಮಾಡಿದ್ದೀವ, ಪೃಥ್ವಿ ಮೇಲೆ ಬಂದ ಮೇಲೆ ಭಗವತ್ ಪ್ರಾಪ್ತಿಗೋಸ್ಕರ ಬಂದಿದ್ದೀವಿ. ಹಾಗೆಯೇ ಆ ಭಗವಂತ ತ್ರೈಲೋಕ್ಯದ ಒಡೆಯ ನನ್ನ ಒಡೆಯ ಇದ್ದಾನೆ. ಅವನು ಹೇಳದಂತೆ ಅವನ ಇಚ್ಛೆಯಂತೆ ನಾನು ಕೂಡಬೇಕು, ಹೇಳಬೇಕು, ಊಟ ಮಾಡಬೇಕು, ಮಲಗದಾಗ ಮಲಗಬೇಕು, ಜಪ ಮಾಡುವಾಗ ಜಪ ಮಾಡಬೇಕು, ನೀರು ಕುಡಿಯುವಾಗ ನೀರು ಕುಡಿಬೇಕು. ಅವನ ಇಚ್ಛಾ ಮಾತ್ರದಿಂದ ನಾನು ಮಾಡ್ತಿದ್ದೀನ, ಅದರ ಕಡೆ ಗಮನ ಹರಿಸ್ಬೇಕು. ಅದಕ್ಕೆ ಅವ್ರು ದಾಸ ಅಂತಾರೆ, ಚಿದಂಬರ ದಾಸ ಅಂತಾರೆ ಅವ್ರು ತನ್ನನ್ನು ತಾನು. ನಾವು ಹಂಗೆ ದಾಸರು ಅಂದ್ಕೊಳ್ಳಿಕ್ಕೆ ತಯಾರಿದ್ದೀವ? ಫಸ್ಟು ಯೋಚನೆ ಮಾಡಬೇಕು. ನಾವಂತೂ ಉಪಾಧಿಗಳು ಕಟ್ಕೊಂಡು ನಾವು ಡಾಕ್ಟ್ರೇಟ್ ಇದ್ದೀವಿ, ಡಾಕ್ಟ್ರೇಟ್ ಉಪಾಧಿ MRCS FRCS ಲಂಡನ್, ಇದು ಸರ್ಜನ್ನು MD, ಆ ಉಪಾಧಿಗಳಲ್ಲೇ ಕಳ್ಕೊಂಡು ಹೋಗಿದ್ದೀವಿ. ಇನ್ನು ನಾವು ದಾಸ ಆಗ್ಲಿಕ್ಕೆ ಯಾವಾಗ ರೆಡಿ ಆಗ್ತೀವಿ? ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು, ನನ್ನ ಸ್ವಾಮಿ ಚಿದಂಬರ ಯಾರಿದ್ದಾನೋ ಇಷ್ಟು ಮಹಾನನಾಗಿದ್ದಾನೆ ಕಿ ಅವನಿಗೆ ಎಲ್ಲರೂ ದೇವರು ಬಂದು ವಂದನೆಯನ್ನು ಮಾಡ್ತಾರೆ. ಶುದ್ಧವಾದ ನಿರಾಕಾರ ನಿರ್ಗುಣ ಸ್ವರೂಪನಾದ ನನ್ನ ಸ್ವಾಮಿಗೆ ಎಲ್ಲ ದೇವರು ಬಂದು ವಂದನೆಯನ್ನು ಮಾಡ್ತಾನೆ. ಆ ದೇವ ಅಂದರೆ ಯಾರಪ್ಪ? ದಿವ್ಯ ಪ್ರಕಾಶ. ಆದರೆ ಅದು ಯಾವಾಗ ದಿವ್ಯ ಪ್ರಕಾಶ ನಮ್ಮ ಕಣ್ಣಿಗೆ ಬರುತ್ತೆ? ಆ ಜ್ಞಾನ ಸ್ವರೂಪ. ಅವೆಲ್ಲವೂ ಜ್ಞಾನ ಸ್ವರೂಪ. ಆ ಜ್ಞಾನ ಸ್ವರೂಪಕ್ಕೆ ಯಾಕೆ ಚಿದಂಬರ ಚರಣಕ್ಕೆ ಎಲ್ಲ ವಂದನೆ ಮಾಡ್ತಿದ್ದಾರೆ? ಚಿದಂಬರ ಅಂದರೆ ಏನು? ಶುದ್ಧವಾದ ಜ್ಞಾನ. ಆ ಶುದ್ಧವಾದ ಜ್ಞಾನ ಇದೆಯೋ ಆ ಶುದ್ಧವಾದ ಜ್ಞಾನ, ಅದಕ್ಕೆ ಎಲ್ಲ ದೇವರು ಬಂದು ಕೂಡ ಅಲ್ಲಿ ನಮಸ್ಕಾರವನ್ನು ಮಾಡ್ತಿದ್ದಾರೆ. ಇತರ ಕಾಯ್ತೆ ಕಿಂಕರ ಸಿದ್ಧಿ ಜೋಡಿತಾತೀಕರ. ಎಲ್ಲರೂ ಬಾಕಿಯವ್ರು ದೇವರೇನು ಮಾಡ್ತಾರೆ? ಸಿದ್ಧಿಗಳು ಕೂಡ, ಅಷ್ಟಸಿದ್ಧಿಗಳು ಕೂಡ ತನ್ನ 2 ಕರವನ್ನು ಜೋಡಿಸಿ ಅವನ ಮುಂದೆ ನಿಂತಿರ್ತಾರಪ್ಪ. ದಾಸಿಯಾಗಿ ತತ್ಪರರಾಗಿರ್ತಾರೆ. ಕಾರ್ಯ ಏನು ಸ್ವಾಮಿ ಆಜ್ಞೆ ಮಾಡ್ತಾನೋ ಪರಮಾತ್ಮ, ಆ ಪರಬ್ರಹ್ಮ ವಸ್ತು ಏನು ಆಜ್ಞೆ ಮಾಡುತ್ತೋ ಆ ಕೆಲಸ ಮಾಡಲಿಕ್ಕೆ ತತ್ಪರರಾಗಿರ್ತಾರೆ. ಅದಕ್ಕೆ ಸರ್ವಸಾಮಾನ್ಯ ಜನ ನಾವೆಲ್ಲರೂ ಏನು ಮಾಡಬೇಕಪ್ಪ? ಅವನ ಭಕ್ತಿ ಮಾಡದೆ ಯೋಗ್ಯವಾಗಿರುತ್ತೆ. ಯಾಕೆ? ಒಮ್ಮೆ ಅವನ ಚರಣದಲ್ಲಿ ನಮ್ಮ ಭಕ್ತಿ ನಿರತಾಯ್ತಪ್ಪ ಅಂದರೆ ಏನಾಗತ್ತೆ? ಆ ಭಕ್ತರ ಕಾಲಿನಲ್ಲಿ ಚರಣದಲ್ಲಿ ಮುಕ್ತಿ ಬಂದು ಬಿದ್ದಿರ್ತಾಳೆ ಅಂತ ಹೇಳ್ತಾರೆ. ಬಿದ್ದಿರ್ತಾಳೆ ಅಂದರೆ ಅರ್ಥ ಏನಪ್ಪ? ಬಿದ್ದಿರ್ತಾಳೆ ಅಂದರೆ ಯಾವ ಭಕ್ತಿಯಲ್ಲಿ ಬಂದು ಬಿದ್ದಿರ್ತಾಳೆ ನಮ್ಮ ಕಾಲಲ್ಲಿ? ಏನು ಹೇಳೋದು ತಾತ್ಪರ್ಯ? ನಿಜವಾದ ಭಕ್ತನಿಗೆ ಆ ಮುಕ್ತಿ ಆಸೆನೂ ಇರೋದಿಲ್ಲ. ಮುಕ್ತಿ ಕೂಡ ಅವನ ಚರಣದಲ್ಲಿರ್ತಾಳೆ ಅಂದರೆ ಆ ಮುಕ್ತಿಗೂ ಅವರು ಗೌಣ ಅಂತ ಹೇಳ್ತಿದ್ದಾರೆ. ಆ ಪರಮಾತ್ಮನ ಮುಂದೆ ಮುಕ್ತಿ ಕೂಡ ಗೌಣ. ಪರಮಾತ್ಮ ಅವನ ಭಕ್ತಿ ಅವನ ಪ್ರೇಮದಲ್ಲಿ ಯಾರು ನಿರತರಾಗಿರ್ತಾರೋ ಅವರಿಗೆ ಆ ಮುಕ್ತಿ ಕೂಡ ಗೌಣ, ತುಚ್ಛ ಅನಿಸ್ಬಿಡುತ್ತಂತ. ಸಂತರಿಗೆ, ಸಿದ್ಧರಿಗೆ, ಮುಮುಕ್ಷು ಅವರಿಗೆ, ಭಕ್ತರಿಗೆ ಅವ್ರೇನು ಮಾಡ್ತಾರಪ್ಪ? ನನಗೆ ಮುಕ್ತಿನೂ ಬೇಡಪ್ಪ ಅಂತ ಅವರು ಡಿಕ್ಲೇರ್ ಮಾಡಿಬಿಡ್ತಾರೆ ಭಗವಂತನ ಮುಂದೆ. ಅದರದ್ದು ಕೂಡ ಮೊದಲು ಮುಮುಕ್ಷತ್ವದಲ್ಲಿ ನನಗೆ ಮುಕ್ತಿ ಬೇಕು ಅಂತ ಹೊರಟಿರ್ತಾರೆ ಅವರು. ಆದರೆ ಒಮ್ಮೆ ಪರಮಾತ್ಮನ ಪಡ್ಕೊಂಡ ಮೇಲೆ ಅವರು ನನಗೆ ಮುಕ್ತಿನೂ ಬೇಡಪ್ಪ ಪರಮಾತ್ಮ ಅಂದರೆ ಆ ಮುಕ್ತಿ. ಅದಕ್ಕೆ ಅವ್ರು ಹೇಳ್ತಾರೆ, ತ್ಯಾಚೆ ಪಾಯಿ ಶುದ್ಧಗಡೆ ಜಾಚಿ ಭಕ್ತಿ. ಯಾರ ಮುಖಾಂತರ ಶುದ್ಧವಾದ ಭಕ್ತಿ ಆಚರಣೆ ಆಗ್ತಿರುತ್ತೋ ತ್ಯಾಚೆ ಪಾಯಿ ಲೋಳೆ ಮುಕ್ತಿ ಅವನ ಕಾಲಲ್ಲಿ ಬಿದ್ದು ಉರುಳಾಡ್ತಿರ್ತಾರೆ. ಅಂದರೆ ಅವನಿಗೆ ಮುಕ್ತಿದು ಇಚ್ಛಾ ಕೂಡ ಇರೋದಿಲ್ಲ, ಅದಕ್ಕೆ ಅವನು ಮಹತ್ವ ಕೊಡೋದಿಲ್ಲ. ನಾವೆಲ್ಲ ಏನಕ್ಕೆ ಮಹತ್ವ ಕೊಡ್ತೀವಪ್ಪ? ಈ ಏನು ಟೆಂಪ್ರರಿ ಇದೆಯೋ ದೇಹ, ಅದಕ್ಕೆ ಎಷ್ಟು ಮಹತ್ವ ಕೊಡ್ತಿದ್ವಿ ಅಂದರೆ ಅದಕ್ಕೆ ಹಚ್ಕೊಂಡಿದ್ದು ಉಪಾಧಿಗಳಿಗೆ ಇನ್ನೂ ಅಷ್ಟು ಮಹತ್ವ. ನೇಮ್, ಫೇಮ್, ಪೊಸಿಷನ್ನು, ಸ್ಟೇಟಸ್ಗೂ ಅಲ್ಲಿ ಹೋಗಬೇಕು, ಡಯಸ್ ಮೇಲೆ ನನ್ನನ್ನು ಕರಿಬೇಕು, 10 ಜನ ಹಾರ ಹಾಕಬೇಕು, 10 ಜನ ಕೊಂಡಾಡಬೇಕು, ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕು. ದೇಹನೇ ಪರ್ಮನೆಂಟ್ ಇಲ್ಲ ಅಂದಮೇಲೆ ಅವ್ರು ಮಾಡಿದ ನಮಸ್ಕಾರ ಹೆಂಗ್ರಿ ಪರ್ಮನೆಂಟ್ ಇರ್ಲಿಕ್ಕೆ ಸಾಧ್ಯ? ಇವತ್ತು ಯಾರು ನಮಗೆ 10 ಜನ ನಮಸ್ಕಾರ ಮಾಡ್ತಾರೋ ನಾಳೆ ನಮಸ್ಕಾರ ತೆಗೆದು ಅದೇ ಚಪ್ಪಲಿ ಹಾರ ಹಾಕ್ತಾರೆ ಕೊರಳಲ್ಲಿ. ಅವಾಗೇನಾಗತ್ತಾ ಮನಸ್ಸಿಗೆ? ಇವತ್ತು ಉಬ್ಬಿದ ಮನಸ್ಸು ನಾಳೆ ಆಗಲೇ ಪಟಕ್ಕಂತ ಕೆಳಗೆ ಬಂದು ಬಿದ್ದಿರತ್ತೆ. ಹಾವು ಏಣಿ ಆಟದ ಗತೆ. ಅದಕ್ಕೆ ಅವ್ರಂತಾರೆ ಮುಕ್ತಿನೂ ಬೇಡ, ಅದು ಗೌಣ ಇದೆ. ಮಾನ ಸಮ್ಮಾನ ಗೌಣ. ಈ ಸ್ತುತಿ ಮಾಡೋದು, ಅಟ್ಟದ ಮೇಲೆ ಏರಿಸೋದು, ನಮ್ಮನ್ನು ವಾವ ಅನ್ನೋದು, ಅದೂ ಗೌಣ ಅಂತಾರೆ ರಾಜಾರಾಮ್ ಮಹಾರಾಜರು. ಯಾಕೆ? ಅದು ಟೆಂಪ್ರರಿ, ಅಶಾಶ್ವತ. ಅದು ಅಶಾಶ್ವತ ವಸ್ತು ಹಿಂದೆ ನಾವು ಹೆಂಗೆ ಹೋಗ್ತಾ ಇದ್ದೀವಪ್ಪ? ಯಾಕೆಂದರೆ ಮಾಯಾ ಅಂದರೆ ಏನಿಲ್ಲ ಅಲ್ಲಿ, ಆದರೆ ಅದು ಭಾಸ ಆಗ್ತಿದೆ. ಇವತ್ತು ನನ್ನನ್ನು 100 ಜನ ಕೊಂಡಾಡ್ಬಿಟ್ರು, ಪಬ್ಲಿಕ್ ಅಪಿಯರೆನ್ಸಲ್ಲಿ ಜನ ನನಗೆ ಹಾರ ಹಾಕ್ತಿದ್ದಾರೆ. ಅದೇ ಜನ ನಾಳೆ ಬಂದು ಆ ಡಯಸಿಂದ ಕೆಳಗೆ ನಮ್ಮನ್ನು ಕೂಡಿಸಿ ನಮಗೆ ಮುಖಕ್ಕೆ ಮಸಿ ಬಳಿಯೋಕ್ಕೂ ಹೇಸೋದಿಲ್ಲ ಅವ್ರ ಜನ. ಯಾಕೆಂದರೆ ಇದು ಸೃಷ್ಟಿ ಚಕ್ರ, ಲಾ ಆಫ್ ನೇಚರ್.
ವಾಟ್ ವಿಲ್ ಗೋ ಅಪ್ ಹ್ಯಾಸ್ ಟು ಕಮ್ ಡೌನ್. ಅಂದಮೇಲೆ ರಾಜ ರಂಕನಾಗ್ತಾನೆ, ರಂಕ ರಾಜ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂದಮೇಲೆ ಈ ಒಂದು ಸಾಧಾರಣವಾದ ಮಾನ ಸಮ್ಮಾನ, ಕೊಳ್ಳಲ್ಲಿ ಹರ ಹಾಕಿಸ್ಕೊಳ್ಳೋದು, ಓ ವಾ ಅನ್ನಿಸ್ಕೊಳ್ಳೋದು, ಇದು ಎಷ್ಟು ಅಶಾಶ್ವತ ಇದೆ, ಎಷ್ಟು ನಮ್ಮ ವಿನಾಶಕ್ಕೆ ಕಾರಣ ಇದೆ ಅನ್ನೋದ್ರ ಕಡೆ ನಮ್ಮ ಗಮನ ಹೋಗೋದಿಲ್ಲ. ಯಾಕೆಂದರೆ ನಾವು ಈ ಚಕ್ರದಲ್ಲಿ ಸಿಕ್ಕಾಕೊಂಡ್ವಿ ಅಂದರೆ ನಾವು ಚಿದಂಬರನಿಂದ ದೂರ ಆಗ್ತೀವಿ, ಅವನ ಪ್ರೇಮದಿಂದ, ಅವನ ಭಕ್ತಿಯಿಂದ ದೂರ ಆಗ್ತೀವಿ. ಸೂಕ್ಷ್ಮ ಅಹಂಕಾರ ಜಾಗೃತ ಇದ್ದೇ ಇರುತ್ತದೆ, ಅದನ್ನು ಕೊಚ್ಕೊಂಡು ನಾವು ಹೋಗ್ಬಿಡ್ತೀವಿ. ಅದಕ್ಕೆ ಅವ್ರು ಹೇಳ್ತಾರೆ, ಯಾರ ಚಿದಂಬರ ಧ್ಯಾನಿ ಮನಿ ಕಾಳವಾಹೆ ಘರಿಪಾಣಿ, ಯಾರ ಧ್ಯಾನದಲ್ಲಿ ಮನಸ್ಸಿನಲ್ಲಿ ಆ ಚಿದಂಬರ ನಾಮದ ರೂಪ ಇದೆಯೋ, ನಾಮ ರೂಪ, ಯಾಕೆಂದರೆ ನಾಮ ತಗೊಂಡು ಕೂಡಲೇ ಚಿದಂಬರ ಅಂದ ಕೂಡಲೇ ಚಿದಂಬರನ ರೂಪ ಕಣ್ಮುಂದೆ ಬರುತ್ತೆ, ನಮಗೆ ಸಗುಣ ರೂಪ ಕಣ್ಮುಂದೆ ಬರುತ್ತೆ. ಆ ಸಗುಣ ರೂಪ ನೋಡೋದು ಕೂಡಲೇ ನಮಗೆ ನಾಮ ಅಂದರೆ 2 ಸೈಡ್ಸ್ ಆಫ್ ಎ ಕಾಯಿನ್ ಇದ್ದಂಗೆ, ಯಾರ ಧ್ಯಾನದಲ್ಲಿ ಸದೈವ ಆ ಚಿದಂಬರ ನಾಮರೂಪ ಇದೆಯೋ ಅವನ ಮನೆಯಲ್ಲಿ ಕಾಳ್ ಪಾಣಿ ಭರ್ತೆ, ಅಂದರೆ ಅವನಿಗೆ ಮೃತ್ಯು ಭಯ ಇರುವುದಿಲ್ಲ. ದೇಹ ಅಶಾಶ್ವತ ಅಂತ ಗೊತ್ತಾಯಿತು, ದೇಹದ ಕುರಿತಾಗಿ ಏನು ಪ್ರಾರಬ್ಧತೆ ಬಂದಿದೆಯೋ ಅದು ಅನುಭವಿಸಲೇಬೇಕು ಅಂತ ಗೊತ್ತಾಯಿತು. ಅಂದಮೇಲೆ ಅಂಥ ಭಕ್ತನಿಗೆ ಮೃತ್ಯು ಭಯ ಇರೋದಿಲ್ಲ, ಮೃತ್ಯುನ ಅವನ ಅಧೀನವಾಗಿರುತ್ತೆ, ಯಾವಾಗ ಬೇಕೋ ಅವನ ದೇಹನ ಬಿಡ್ಬೋದು, ಅಂಥ ಒಂದು ನಿರ್ಭಯತೆಯಿಂದ ಬದುಕ್ತಾ ಇರ್ತಾನೆ. ಅದಕ್ಕೆ ಅವ್ರು ಹೇಳೋದು ಕಾಳವಾಹೆ ಘರಿಪಾಣಿ. ಕಾಳವಾಹೆ ಘರಿಪಾಣಿ ಅಂದರೆ ನಾವು ಅನ್ಕೋಬೋದು ಈ ಶಬ್ದದ ರೂಢಾರ್ಥ, ನೀವು ಸರ್ಫೇಸ್ ಲೆವೆಲಿನ ಶಬ್ದದ ಅರ್ಥ ತೊಗೊಂಡ್ರೆ ಹೆಂಗಪ್ಪ ಕಾಲ ಅವ್ನ ಮನೆಗೆ ಬಂದು ಯಮ ಹೆಂಗೆ ಬಂದು ಅವ್ರ ಮನೆಗೆ ನೀರು ತುಂಬ್ತಾನೆ? ಯಮ ಬಂದು ನೀರು ತುಂಬೋದಿಲ್ಲ ಮನೆಯಲ್ಲಿ, ಯಮ ಕೈ ಕಟ್ಕೊಂಡು ಆಗ್ನೇಯದಲ್ಲಿರ್ತಾನೆ. ಯಾರು ಆ ಭಗವಂತನ ಅಂಕಿತನಾಗಿರ್ತಾನೋ ಯಮ ಅವನ ಅಂಕಿತನಾಗಿರ್ತಾನೆ. ಅವನ ಇಚ್ಛಾ ಮಾತ್ರದಿಂದ ಅವನು ದೇಹವನ್ನು ಬಿಡುವ ಒಂದು ಅವನಿಗೆ ಸವಲತ್ತಿರುತ್ತೆ, ಆ ಫ್ರೀಡಮ್ ಇರುತ್ತೆ. ಅವನ ಇಚ್ಛಾ ಮಾತ್ರದಿಂದ ಅವನು ಪೃಥ್ವಿ ಮೇಲೆ ಕೆಲಸ ಆದಮೇಲೆ ಅವನ ಪರಮಾತ್ಮನಲ್ಲಿ ಕೇಳ್ಕೊಂಡು ಆ ದೇಹವನ್ನು ಬಿಡ್ತಾನೆ. ಅದು ಕಾಳವಾಹೆ ಘರಿಪಾಣಿ ಅನ್ನೋದು ಅರ್ಥ. ಆ ಭಕ್ತ ಕಾಲದ ಮೇಲೆ, ಕಲಿ ಮೇಲೆ ಮಾತ್ ಅಂದರೆ ಅವನು ಅದ್ರ ಮೇಲೆ ಮೆಟ್ಟು ನಿಂತು ಅಮೃತ ತತ್ವದಲ್ಲಿ ಸ್ಥಿರವಾಗ್ತಾನೆ. ಅಮೃತ ತತ್ವ ಅಂದರೆ ಬ್ರಹ್ಮಾನಂದದಲ್ಲಿ, ಪರಮಾನಂದದಲ್ಲಿ ಇರ್ತಾನೆ. ಆವಾಗ ಅವನಿಗೆ ಮೃತ್ಯು ಭಯ ಏನಿದೆ? ಭಗವಂತನ ಜೊತೆಗಿದ್ಮೇಲೆ ಭಗವಂತ ಬಂದು ಯಾವಾಗ ಪುನಃ ಈ ದೇಹವನ್ನು ಚಲೋ ಬಯಸ್ಕೊಟ್ಟು ಹೊಡೆದು ಅಂದರೆ ಅವನಿಗೇನು ಭಯ ಇದೆ? ಅವನು ಭಗವಂತನ ಅಂಕಿತ, ಭಗವಂತನ ಪರಮೋಚ್ಚ ಪ್ರೇಮಾವಸ್ಥೆಯಲ್ಲಿದ್ದ ಮೇಲೆ ಅವನಿಗೇನು ಹೆದರಕ್ಕೆ? ನಮಗೆಲ್ಲರಿಗೂ ಭಯ, ನಾಳೆ ಭಯ, ಫ್ಯೂಚರ್ ಭಯ. ನಮಗೆ ಆಸ್ತಿ ಅಂತಸ್ತು ಮಾಡಿದ್ದೀವಿ, ಇದನ್ನು ಏನು ಮಾಡಬೇಕಪ್ಪ, ನಾವು ಅನುಭವಿಸಲಿಲ್ಲ, ಇವೆಲ್ಲ ಯೋಚನೆ ನಮಗಿದೆ. ಭಕ್ತನಿಗಂತ ಯಾವ ಯೋಚನೆಗಳೂ ಇರುವುದಿಲ್ಲ. ಅವನು ಕಾಲವನ್ನು ಮೆಟ್ಟಿ ನಿಂತು ಅಮೃತಾನಂದದಲ್ಲಿ ಸದಾ ಸ್ಥಿರವಾಗಿರ್ತಾನೆ. ಇಂಥ ಯಾರು ಭಕ್ತರಿದ್ದಾರೋ, ಯಾರು ಮನಸ್ಸಿನಲ್ಲಿ ದೃಢಭಾವ ಇದೆಯೋ ಅಂಥ ಭಕ್ತರ ರಾಜಾರಾಮ್ ಮಹಾರಾಜ್ ಹೇಳ್ತಾರೆ, ಅವರ ಚರಣ ರಜ ಅಂದರೆ ಅವ್ರ ಕಾಲಿನ ಧೂಳಿ ಕಣ ಅಂದರೆ ನಾನು ಅವರು ದಾಸಾನುದಾಸ ಆಗ್ಲಿಕ್ಕೆ ತಯಾರಿದ್ದೀನಿ. ಅಂಥ ಭಕ್ತರಿಗೆ ನಾನೇ ಹೋಗಿ ವಂದನೆ ಮಾಡ್ತೀನಿ, ಅವ್ರ ದಾಸರಾಗ್ಲಿಕ್ಕೆ ನಾನು ರೆಡಿ ಇದ್ದೀನಿ ಅಂದರೆ ರಜ ಅಂದರೆ ಏನು? ಚರಣ ರಜ ಅಂದರೆ ಧೂಳಿ ಕಣ. ಆ ಧೂಳಿ ಕಣ ಯಾವುದಕ್ಕೆ ಯಾವ ಮಹತ್ವನೂ ಇಲ್ಲ. ಅಂಥ ನಾನು ಅವರ ಚರಣದ ರಜಕಣ ಆಗಲಿಕ್ಕೆ ರೆಡಿ ಇದ್ದೀನಿ ಅಂದರೆ ಒಂದು ಧೂಳಿ ಕಣ ಆಗಲಿಕ್ಕೆ ರೆಡಿ ಇದ್ದೀನಿ ನಾನು ಅಂತ ತಮ್ಮನ್ನು ತಾವು ಎಷ್ಟು ಬಿಟ್ಕೊಟ್ಟಿದ್ದಾರೆ ನೋಡಿ ರಾಜಾರಾಮ್ ಮಹಾರಾಜರು. ರಾಜಾರಾಮ್ ಮಹಾರಾಜರು ಯಾರು? ದಾಸಶ್ರೇಷ್ಠ, ಅವರು ಜಗದ್ಗುರು ರಾಜಾರಾಮ್ ಮಹಾರಾಜರು. ಆದರೆ ತಮ್ಮನ್ನು ತಾವು ಎಲ್ಲಿಗೆ ತಂದು ನಿಲ್ಲಿಸಿದ್ದಾರೆ? ಯಾರು ಭಕ್ತರು ಇಂಥ ದೃಢಭಾವದಿಂದ ಚಿದಂಬರ ಚರಣದಲ್ಲಿ ಯಾರು ದೃಢಭಾವ ಇರುತ್ತದೆಯೋ ಅವರ ಚರಣ ರಜ ಆಗ್ಲಿಕ್ಕೆ ನಾನು ರೆಡಿ ಇದ್ದೀನಿ ಅಂದರೆ ಅವ್ರ ದಾಸಾನುದಾಸ ಆಗ್ಲಿಕ್ಕೆ ರೆಡಿ ಇದ್ದೀನಿ, ಆ ಧೂಳಿ ಕಣ ಆಗ್ಲಿಕ್ಕೆ ರೆಡಿ ಇದ್ದೀನಿ. ಈಗ ಧೂಳಿ ಕಣ ವಿಚಾರ ಮಾಡಿರಿ, ಧೂಳಿ ಕಣ ನಮ್ಮ ಮನೆಯಲ್ಲಿ ಯಾವಾಗಾರು ಬಿಸಿಲು ಬಂದಾಗ ಧೂಳಿ ಕಣಗಳು ಏನು ಕಾಣಿಸ್ತಾವೋ ಆ ಒಂದು ಕಣ, ಆ ಒಂದು ಆ್ಯಟಮ್ಮು, ಅದಕ್ಕೇನು ಮಹತ್ವ ಇದೆ? ಅದಕ್ಕೆ ಯಾವ ಮಹತ್ವನೂ ಇಲ್ಲ. ಅಲ್ಲಿ ಅವರು ಹೋಗಿ ತಮ್ಮನ್ನು ತಾವು ನೆಲೆಸಿದ್ದಾರೆ, ನನಗೆ ಯಾವ ಮಹತ್ವವೂ ಇಲ್ಲ ಅಂತ ರಾಜಾರಾಮ್ ಮಹಾರಾಜರು ವಿನಮ್ರ ಭಾವದಿಂದ ಇಲ್ಲಿ ಆ ಪ್ರಕಟ ಮಾಡ್ತಿರೋ ತಮ್ಮ ಭಾವವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅದೇ ಬೋಧನೆ ನಮಗೆ ಮಾಡ್ತಿದ್ದಾರೆ. ನಾವು ಹೆಂಗಿರಬೇಕಪ್ಪ, ನಾವು ಭಗವಂತನ ದಾಸರಾಗಬೇಕು ಅಂದರೆ ಇಡೀ ಜಗತ್ತಿನ ಹವ್ಯಾಸಗಳನ್ನು ಬಿಡಬೇಕಾಗತ್ತೆ. ಜಗತ್ತಿನ ಜೊತೆ ನಮ್ಮ ಸಾಧನೆಯಲ್ಲಿ ಇದ್ದಾಗ ನಾವು ಮೌನ ಸಾಧಿಸಬೇಕಾಗತ್ತೆ. ಆವಾಗ ಚಿದಂಬರ ಚರಣಿ ಜಾಚಾ ಭಾವ, ದೃಢ ಭಾವ, ನಿಜ ಭಾವ
ಆಗಲಿಕ್ಕೆ ಸಾಧ್ಯತೆ, ಆವಾಗ ನಾವು ಅವನಲ್ಲಿ ಒಂದಾಗಲಿಕ್ಕೆ ಸಾಧ್ಯತೆ, ಆ ಪರಮಾನಂದ ಅಮೃತ ತತ್ವದಲ್ಲಿ ಸ್ಥಿರ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತ ರಾಜಾರಾಮ್ ಮಹಾರಾಜರು ಈ ಅಭಂಗದ ಮುಖಾಂತರ ವ್ಯಕ್ತಪಡಿಸಿದ್ದಾರೆ. ನಾವು ನೀವು ಎಲ್ಲರೂ ಸೇರಿ ಇದೆ ಪ್ರಾರ್ಥನೆ ಮಾಡೋಣ, ಪ್ರಯತ್ನವನ್ನೂ ಮಾಡೋಣ. ಇದೇ ಜನ್ಮದಲ್ಲಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.